ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ರಾಜ್ಯದಲ್ಲಿ ಮುಂಗಾರು ಮಳೆ ಕೆಲವು ಕಡೆ ಕೈಕೊಟ್ಟಿದ್ದು ಅನ್ನದಾತ ಆಕಾಶದ ಕಡೆ ಮುಖ ಮಾಡಿ ಕೂರುವಂತಾಗಿದೆ. ಇದೇ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಮಳೆರಾಯನನ್ನು ಒಲಿಸಿಕೊಳ್ಳಲು ಭಕ್ತರು ಹಾಗೂ ದೈವಸ್ಥರು ಕಪ್ಪೆ ಮತ್ತು ಕತ್ತೆಗಳಿಗೆ ಅದ್ದೂರಿಯಾಗಿ ಮದುವೆ ಮಾಡಿಸುವ ಮೂಲಕ ವಿಶಿಷ್ಟವಾಗಿ ದೇವರಲ್ಲಿ ಮೊರೆಯಿಟ್ಟಿದ್ದಾರೆ. ಕೂಡ್ಲಿಗಿ ತಾಲೂಕಿನ ಅನೇಕ ಭಾಗಗಳಲ್ಲಿ ಸಕಾಲಕ್ಕೆ ಮಳೆಯಾಗದೆ ರೈತರು ಬಿತ್ತನೆ ಮಾಡಿದ್ದ ಜೋಳ, ಎಳ್ಳು, ಹತ್ತಿ ಸೇರಿದಂತೆ ವಿವಿಧ ಬೆಳೆಗಳು ಈಗ ಒಣಗುವ ಹಂತಕ್ಕೆ ಬಂದು ತಲುಪಿವೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುವ ಆತಂಕದಲ್ಲಿರುವ ರೈತರು ಮತ್ತು ಪಟ್ಟಣದ ಪೇಟೆ ಬಸವೇಶ್ವರ ದೇವಸ್ಥಾನದ ದೈವಸ್ಥರು, ಮಸ್ತರು ಮಳೆಗಾಗಿ ಈ ವಿಭಿನ್ನ ಆಚರಣೆಗೆ ಮುಂದಾಗಿದ್ದಾರೆ. ಶುಕ್ರವಾರ ಬೆಳಗ್ಗೆ ಪೇಟೆ ಬಸವೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಿದ ಮಹಿಳೆಯರು ದೇವಸ್ಥಾನದ ಮುಂದೆ ರಂಗೋಲಿ ಹಾಕಿ ಮಡಕೆಯಲ್ಲಿ ಕಳಸ ಹಾಗೂ ಗುರ್ಜಿಯನ್ನು ಪ್ರತಿಷ್ಠಾಪಿಸಿದರು. ನಂತರ 2 ಕಪ್ಪೆಗಳಿಗೆ ನೀರೆರೆದು ಅರಿಶಿನ ಕುಂಕುಮ ಹಚ್ಚಿ ಸಿಂಗರಿಸಲಾಯಿತು. ಇತ್ತ ಪುರುಷರು 2 ಕತ್ತೆಗಳನ್ನು ತಂದು ಹೆಣ್ಣು ಕತ್ತೆಗೆ ಸೀರೆ ಉಡಿಸಿ ಉಡಿ ತುಂಬಿದರೆ, ಗಂಡು ಕತ್ತೆಗೆ ಪಂಚೆ, ಟವಲ್ ಹಾಕಿ ಕಂಕಣ ಕಟ್ಟಿ ಹೂವಿನ ಹಾರ ಹಾಕಿ ಅಪ್ಪಟ ಮದುಮಕ್ಕಳಂತೆ ರೆಡಿ ಮಾಡಿದರು. ನೆರೆದಿದ್ದ ಮಹಿಳೆಯರು ಮಂಗಳಾರತಿ ಬೆಳಗಿ ಶಾಸ್ತ್ರೋಕ್ತವಾಗಿ ಇವುಗಳ ಕಲ್ಯಾಣ ಮಹೋತ್ಸವ ನೆರವೇರಿಸಿದರು. ಮದುವೆ ಶಾಸ್ತ್ರ ಮುಗಿಯುತ್ತಿದ್ದಂತೆಯೇ ಸಕಲ ವಾದ್ಯ ಮೇಳಗಳೊಂದಿಗೆ ಕಪ್ಪೆ ಹಾಗೂ ಕತ್ತೆಗಳ ಭವ್ಯ ಮೆರವಣಿಗೆಯನ್ನು ಇಡೀ ಪಟ್ಟಣದಲ್ಲಿ ನಡೆಸಲಾಯಿತು. ಮುಂಗಾರಿನಲ್ಲಿ ಮಳೆ ಕೈಕೊಟ್ಟಾಗ ಅನಾದಿ ಕಾಲದಿಂದಲೂ ಈ ರೀತಿ ಕಪ್ಪೆ ಹಾಗೂ ಕತ್ತೆಗಳ ಮದುವೆ ಮಾಡಿದರೆ ಖಂಡಿತ ಮಳೆ ಬರುತ್ತದೆ ಎಂಬ ಬಲವಾದ ನಂಬಿಕೆ ನಮ್ಮದಾಗಿದೆ ಎನ್ನುತ್ತಾರೆ ಇಲ್ಲಿನ ಹಿರಿಯರು. ವರುಣದೇವನ ಕೃಪೆಯಾಗಿ ಶೀಘ್ರದಲ್ಲೇ ಭೂಮಿ ತಂಪಾಗಲಿ, ರೈತರ ಮೊಗದಲ್ಲಿ ಮಂದಹಾಸ ಮೂಡಲಿ ಎಂಬುದೇ ಎಲ್ಲರ ಆಶಯ. ಬೇಕಾಗಿರ್ತಕ್ಕಂಥ ಮಳೆಯ ಅಭಾವ ತುಂಬ ಇದೆ. ಈ ಮಳೆಗೋಸ್ಕರ ಕಪ್ಪೆ ಮೆರವಣಿಗೆ ಮತ್ತು ಕತ್ತೆ ಮೆರವಣಿಗೆಯನ್ನು ನಮ್ಮ ರೈತರೆಲ್ಲ ಹಮ್ಮಿಕೊಂಡು ಈ ಕಾರ್ಯಕ್ರಮ ನಡೆಸಿದ್ದೀವಿ. ಈ ದೇವ್ರ ದಯದಿಂದ ನಮಗೆ ಮಳೆ ಬಂದುಬಿಟ್ರೆ ಅಷ್ಟೇ ಸಂತೋಷ ಅಂತಂದು ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಗೆ ವರುಣ ದೇವ ಕೃಪೆ ಮಾಡಬೇಕು. ಈ ಕಪ್ಪೆ ಕತ್ತೆ ಮದುವೆ ಮಾಡೋದ್ರಿಂದ ಮಳೆ ಬರ್ತಂದ ನಮ್ಗೆ ಇದೆಯಾ? ನಮಗೆ ಮೊದಲಿಂದ ನಡ್ಕೊಂಬಂದಿರ್ತಕ್ಕಂಥ ಸಂಪ್ರದಾಯ ಇದು. ಅದಕ್ಕಾಗಿ ನಾವು ಮಾಡ್ತಾ ಇರೋದು. ಪ್ರತಿ ವರ್ಷವೂ ಇಂಥ ಒಂದು ಸಂದರ್ಭದಲ್ಲಿ ಮಾಡ್ತಕ್ಕಂಥ ಪದ್ಧತಿ ಇದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.